ಪ್ರಧಾನಿ ನರೇಂದ್ರ ಮೋದಿ ಅವರು 5 ದೇಶಗಳ ವಿದೇಶಿ ಪ್ರವಾಸವನ್ನ ಆರಂಭ ಮಾಡಿದ್ದಾರೆ. UAE, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಇಟಲಿ. ಈ 5 ದೇಶಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಈಗಾಗಲೇ UAEಗೆ ಹೋಗಿ ಅಲ್ಲಿನ ಪ್ರವಾಸವನ್ನ ಮುಗಿಸಿ ಅವರು ನೆದರ್ಲ್ಯಾಂಡ್ಗೆ ಹೋಗಾಗಿದೆ. ಮಿತ್ರರೇ, ಈ 5 ದೇಶದ ಪ್ರವಾಸದಲ್ಲಿ ಅತ್ಯಂತ ಚಿಕ್ಕದಾದಂತಹ ಪ್ರವಾಸ ಅಂತಂದ್ರೆ ಅದು UAE ಪ್ರವಾಸ. ಅಲ್ಲಿ ಮೋದಿ ಅವರು ಇದ್ದಿದ್ದು ಕೇವಲ 2.5 3 ಗಂಟೆ ಮಾತ್ರ. ಆದ್ರೆ ಇದಕ್ಕೆ ಎಷ್ಟು ಮಹತ್ವ ಇದೆ ಅಂತಂದ್ರೆ ಉಳಿದ 4 ದೇಶಗಳಿಗೆ ಪ್ರಧಾನಿ ಹೋಗ್ತಾರಲ್ಲ, ಅದಕ್ಕಿಂತ ಹೆಚ್ಚು ಮಹತ್ವ UAE ಪ್ರವಾಸಕ್ಕಿದೆ. ಯಾಕೆ ಅಂತಂದ್ರೆ ಆ ರೀತಿಯಾದಂತಹ ಒಪ್ಪಂದವನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು UAE ಅಧ್ಯಕ್ಷ MBZ ಮಾಡಿಕೊಂಡಿದ್ದಾರೆ. ಸದ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೂ ಒಂದಷ್ಟು ವಿಚಾರಗಳಲ್ಲಿ UAEಯ ಸಹಕಾರ ಬೇಕು, UAEಗೂ ಕೂಡ ಭಾರತದ ಸಹಕಾರ ಬೇಕು. ಈ ಯುದ್ಧ ಆದ ಬಳಿಕ ಪ್ರಧಾನಿಯವರ ಮೊದಲ UAE ಪ್ರವಾಸ ಇದು. ಎರಡನೇದಾಗಿ ಒಪೆಕ್ನಿಂದ ಹೊರಬಂದ ಬಳಿಕ ಭಾರತದೊಂದಿಗೆ ಒಂದು ದೊಡ್ಡ ಒಪ್ಪಂದವನ್ನ ಕೂಡ UAE ಮಾಡಿಕೊಂಡಿದೆ. ಪ್ರಧಾನಿ ಮೋದಿಯವರ UAE ಪ್ರವಾಸದ ವೇಳೆ ಒಟ್ಟು 6 ಪ್ರಮುಖ ಒಪ್ಪಂದಗಳಾಗಿದ್ದಾವೆ. 6 ಒಪ್ಪಂದಗಳು ಕೂಡ ಭಾರತಕ್ಕೆ ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಭಾರಿ ಇಂಪಾರ್ಟೆಂಟ್ ಆಗ್ತವೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಚಾರ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಶುರುವಾಗೋದಕ್ಕೆ ಸ್ವಲ್ಪ ಮುಂಚೆ UAE ಅಧ್ಯಕ್ಷ ಭಾರತ ಪ್ರವಾಸವನ್ನು ಕೈಗೊಂಡಿದ್ರು. ಅವರು ಭಾರತಕ್ಕೆ ಬಂದಿದ್ದು ಜಸ್ಟ್ 2 ಗಂಟೆ ಮಾತ್ರ. ಆದರೆ UAE ಅಧ್ಯಕ್ಷರಿಗೆ ಭಾರತ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿತ್ತು ಅಂತಂದ್ರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ಏರ್ಪೋರ್ಟ್ಗೆ ಹೋಗಿ UAE ಅಧ್ಯಕ್ಷರನ್ನ ವೆಲ್ಕಮ್ ಮಾಡಿಕೊಂಡಿದ್ರು. ಬಹಳ ಇಂಪಾರ್ಟೆಂಟ್ ಆದಂತಹ ಒಪ್ಪಂದಗಳು ಕೂಡ ಆಗಿದ್ವು. ಈಗ ಭಾರತದ ಪ್ರಧಾನಿಯೂ ಕೂಡ ಅಂತಹದೇ ಚುಟುಕು ಪ್ರವಾಸವನ್ನ UAEಗೆ ಕೈಗೊಂಡಿದ್ರು. ನೆದರ್ಲ್ಯಾಂಡ್ಗೆ ಹೋಗೋದಕ್ಕೂ ಮುಂಚೆ 2 ಗಂಟೆಗಳ ಕಾಲ UAE ಪ್ರವಾಸ ಕೈಗೊಂಡ್ರು. ಪ್ರಧಾನಿಯವರ ಈ ಚುಟುಕು ಪ್ರವಾಸಕ್ಕೂ ಕೂಡ UAE ಅಷ್ಟೇ ಮಹತ್ವವನ್ನ ಕೊಟ್ಟಿದೆ. ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ಲೈಟ್ ಇದೆಯಲ್ಲ, UAE ದೇಶದ ಏರ್ ಸ್ಪೇಸ್ ಅನ್ನ ಪ್ರವೇಶ ಮಾಡ್ತೋ ತಕ್ಷಣ UAEಯ ವಾಯುಸೇನೆಯ F-16 ಯುದ್ಧ ವಿಮಾನಗಳು ಪ್ರಧಾನಿ ಮೋದಿ ಇದ್ದಂತಹ ವಿಮಾನಕ್ಕೆ ಎಸ್ಕಾರ್ಟ್ ಮಾಡ್ತವೆ. ಅಂದ್ರೆ ಬರ್ತಾ ಇರುವಂತಹ ವ್ಯಕ್ತಿ ಮತ್ತು ಆ ದೇಶ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸೋದಕ್ಕೋಸ್ಕರವಾಗಿ ಕೆಲ ದೇಶಗಳು ಹೀಗೆ ಮಾಡ್ತವೆ. UAEಯ ಅಧ್ಯಕ್ಷ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಏರ್ಪೋರ್ಟ್ನಲ್ಲೇ ಬರಮಾಡಿಕೊಂಡ್ರು. ಏರ್ಪೋರ್ಟ್ನಲ್ಲಿ ಭವ್ಯ ಸ್ವಾಗತವನ್ನ ಕೂಡ ಕೊಟ್ರು. ಇದೆಲ್ಲದಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರು ಧನ್ಯವಾದ ಹೇಳಿದ್ದಾರೆ. ಇದಕ್ಕೆ ನಾನು ಯಾಕಷ್ಟು ಮಹತ್ವ ಕೊಟ್ಟು ನಿಮಗೆ ವಿವರಿಸಿ ಹೇಳಿದೆ ಅಂತಂದ್ರೆ ಇದೆಲ್ಲವೂ ಕೂಡ 2 ದೇಶದ ನಡುವೆ ಎಷ್ಟು ಗಾಢವಾದಂತಹ ಸಂಬಂಧ ಇದೆ, ಆ ಸಂಬಂಧ ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಸೂಚಿಸುತ್ತೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು UAE ಪ್ರವಾಸದ ಸಂದರ್ಭದಲ್ಲಿ UAE ದೇಶದ ಮೇಲೆ ಇರಾನ್ ಮಾಡಿದಂತಹ ದಾಳಿಯನ್ನ ಖಂಡಿಸಿದ್ದಾರೆ. ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಧಾನಿಯವರು UAE ಜೊತೆಗೆ ನಿಲ್ಲೋದಾಗಿ ಘೋಷಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, UAE ಈ ಯುದ್ಧದ ಸಂದರ್ಭದಲ್ಲಿ ತೋರಿದಂತಹ ತಾಳ್ಮೆಗೆ ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೊರಗಿನಿಂದ ದಾಳಿ ಆಗ್ತಾ ಇದ್ರೂ ಕೂಡ ಒಂದು ಜವಾಬ್ದಾರಿಯುತ ದೇಶವಾಗಿ UAE ನಡೆದುಕೊಂಡಿದೆ. ಇದು ಮಾದರಿಯಾಗುವಂತಹ ನಡೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು UAEಯನ್ನ ಹೊಗಳಿದ್ದಾರೆ. ಹಾಗೆ ಹರ್ಮೋಸ್ ಜಲಸಂಧಿ ಕಂಪ್ಲೀಟ್ ಆಗಿ ಓಪನ್ ಆಗಿರಬೇಕು, ಅಲ್ಲಿ ಯಾವುದೇ ರೀತಿಯ ನಿರ್ಬಂಧಗಳನ್ನು ಭಾರತ ಒಪ್ಪೋದಿಲ್ಲ, ಭಾರತ ಅದರ ವಿರುದ್ಧವಾಗಿದೆ ಅಂತ ಸ್ಪಷ್ಟವಾಗಿ UAEಯಲ್ಲಿ ನಿಂತುಕೊಂಡು ಇರಾನ್ಗೆ ಸಂದೇಶವನ್ನು ರವಾನಿಸಿದ್ದಾರೆ. ಇದೆಲ್ಲದರ ನಡುವೆ ಪ್ರಮುಖವಾದಂತಹ 6 ಒಪ್ಪಂದಕ್ಕೂ ಕೂಡ UAE ಅಧ್ಯಕ್ಷ ಮತ್ತು ಭಾರತದ ಪ್ರಧಾನಿ ಸಹಿ ಹಾಕಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಇರಾನ್ ವಿರುದ್ಧ ಅಮೆರಿಕ ಮಾಡಿದಂತಹ ಯುದ್ಧ UAEಗೂ ಸಂಕಷ್ಟ ತಂದಿದೆ, ಅಟ್ ಎ ಸೇಮ್ ಟೈಮ್ ಭಾರತಕ್ಕೂ ಕೂಡ ಸಂಕಷ್ಟವನ್ನ ತಂದಿಟ್ಟಿದೆ. ಹಾಗೆ ನೋಡೋಕೆ ಹೋದ್ರೆ ಭಾರತಕ್ಕೂ ಈ ಯುದ್ಧಕ್ಕೂ ಸಂಬಂಧವೇ ಇಲ್ಲ. ಆದರೆ ನಾವು ಕೂಡ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ. ಭಾರತದಲ್ಲಿ ಗ್ಯಾಸ್ ಸಮಸ್ಯೆ ಉಂಟಾಯಿತು, ಭಾರತದ ಆರ್ಥಿಕತೆಗೆ ಹೊಡೆತ ಬಿತ್ತು, ಭಾರತದ ಫಾರೆಕ್ಸ್ ರಿಸರ್ವ್ಗೆ ಹೊಡೆತ ಬೀಳ್ತಾ ಇದೆ, ಭಾರತದ ರೂಪಾಯಿಯ ಮೌಲ್ಯ ಕುಸಿದಿದೆ. ಈಗ ಭಾರತದಲ್ಲಿ ನಿಧಾನವಾಗಿ ತೈಲ ಬೆಲೆಯೂ ಕೂಡ ಏರಿಕೆ ಆಗೋದಕ್ಕೆ ಶುರುವಾಗಿದೆ. ಈ ನಡುವೆ ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು UAE ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ಮುಂಚೆ ಭಾರತದಲ್ಲಿ ತೈಲ ಬೆಲೆಯಲ್ಲಿ 3% ಏರಿಕೆ ಆಗಿದೆ. ಅಂದ್ರೆ ಡೀಸೆಲ್ನಲ್ಲಿ 3 ರೂಪಾಯಿ ಏರಿಕೆ ಆಗಿದೆ, ಪೆಟ್ರೋಲ್ನಲ್ಲೂ ಕೂಡ 3 ರೂಪಾಯಿ ಏರಿಕೆ ಆಗಿದೆ. ಇದರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಳಿಬರ್ತಾ ಇದ್ದಾವೆ. ವಿಪಕ್ಷಗಳು ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದಾವೆ. ಮಿತ್ರರೇ, ವಿಪಕ್ಷಗಳು ಆರೋಪ ಮಾಡೋದು ಸಹಜ. ಆದರೆ ಭಾರತೀಯರಾಗಿ ನಾವು ವಾಸ್ತವವಾಗಿ ಏನಾಗ್ತಾ ಇದೆ, ಬೇರೆ ಬೇರೆ ಕಡೆ ಏನಾಗಿದೆ, ಈ ಪರಿಸ್ಥಿತಿಯ ಹಿಂದೆ ಸರ್ಕಾರದ ಫೇಲ್ಯೂರ್ ಇದೆಯಾ, ಇದನ್ನ ನಾವು ನೋಡಬೇಕು. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಬ್ಬ ದೇಶದ ಜಾಗೃತ ಪ್ರಜೆಯಾಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆ ಹೀಗೆ ಹೇಳಿದೆ ಅಂತಂದ್ರೆ ಇವತ್ತು ಭಾರತ ಸರ್ಕಾರ 3 ರೂಪಾಯಿ ತೈಲ ಬೆಲೆಯನ್ನ ಏರಿಸೋದಕ್ಕೆ ನಿರ್ಧಾರ ಕೈಗೊಂಡಿದೆ. ಅದು ಕೂಡ ಯುದ್ಧ ಶುರುವಾಗಿ 3 ತಿಂಗಳ ಬಳಿಕ. ಅದೇ ಮಿತ್ರರೇ, UK, ಕೆನಡಾ, US, UAE ಈ ದೇಶಗಳಲ್ಲಿ ಎಷ್ಟು ತೈಲ ಬೆಲೆ ಏರಿಕೆ ಆಗಿದೆ ಅನ್ನೋದನ್ನು ನೋಡಿದ್ರೆ ನಮ್ಮ ದೇಶ, ನಮ್ಮ ಸರ್ಕಾರ ಈ ಪರಿಸ್ಥಿತಿಯನ್ನು ಎಷ್ಟು ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನ ಭಾಷಣದಲ್ಲಿ ತೈಲವನ್ನು ಕಡಿಮೆ ಬಳಸಿ ಅಂತ ಹೇಳಿದ್ರಲ್ಲ, ಆಗಲೇ ನಿಮಗೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಭಾರತದಲ್ಲಿ ತೈಲ ಬೆಲೆ ಏರಿಕೆ ಆಗುತ್ತೆ, ಇದರ ಸೂಚನೆಯನ್ನು ಪ್ರಧಾನಿ ಕೊಟ್ಟಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ನಾನೇನು ಅಂದುಕೊಂಡಿದ್ದೆ ಅಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಕನಿಷ್ಠ 10 ರಿಂದ 15 ರೂಪಾಯಿ ಏರಿಕೆ ಆಗಬಹುದು ಅಂತ.
ಆದರೆ ಭಾರತ ಸರ್ಕಾರ ಸದ್ಯಕ್ಕೆ ₹3 ಏರಿಸಿದೆ. ಯಾಕೆ ₹3 ಅಂತ ಹೇಳ್ತಾ ಇದ್ರಿ? ಅದೇನು ದುಡ್ಡಲ್ವಾ? ಅದು ನಮ್ಮ ಜೇಬಿಗೆ ಕತ್ರಿ ಹಾಕೋದಿಲ್ವಾ ಅಂತ ಕೆಲವರಿಗೆ ಅನ್ನಿಸಬಹುದು. ಮಿತ್ರರೇ, ಹೊರ ಜಗತ್ತನ್ನು ನಾವು ನೋಡಬೇಕಾಗತ್ತೆ. ಇವತ್ತು UK ಈ ಯುದ್ಧ ಶುರುವಾದ ಬಳಿಕ ತನ್ನ ತೈಲ ಬೆಲೆಯಲ್ಲಿ 34% ಏರಿಸಿದೆ. UK ಬಿಟ್ಬಿಡಿ, ಕೆನಡಾದಲ್ಲಿ 32% ಏರಿಕೆಯಾಗಿದೆ. ಅಮೆರಿಕದಲ್ಲಿ 44% ಏರಿಕೆಯಾಗಿದೆ. UAE ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರಲ್ಲ, ಅತ್ಯಂತ ತೈಲ ಸಂಪದ್ಭರಿತ ರಾಷ್ಟ್ರ, ಅಲ್ಲೂ ಕೂಡ 52% ತೈಲ ಬೆಲೆಯಲ್ಲಿ ಏರಿಕೆಯಾಗಿದೆ. ಇಲ್ಲಿ ಮಿತ್ರರೇ, ನಾನೆಲ್ಲೂ ಕೂಡ ಪಾಕಿಸ್ತಾನವನ್ನ ಶ್ರೀಲಂಕಾವನ್ನ ಉದಾಹರಣೆ ಕೊಡ್ತಾ ಇಲ್ಲ. ನೋಡ್ರಿ, ಪಾಕಿಸ್ತಾನದಲ್ಲಿ 55% ಏರಿಕೆಯಾಗಿದೆ, ಶ್ರೀಲಂಕಾದಲ್ಲಿ 40% ಏರಿಕೆಯಾಗಿದೆ, ಭಾರತದಲ್ಲಿ ₹3 ಏರಿಕೆಯಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ನಾನು ಕಂಪೇರನ್ನೇ ಮಾಡ್ತಾ ಇಲ್ಲ. ಅವ್ರು ನಮಗೆ ಯಾವತ್ತೂ ಕೂಡ ಮಾನದಂಡ ಅಲ್ವೇ ಅಲ್ಲ. ಇಲ್ಲಿ ಭಾರತೀಯರು ಗಮನಿಸಬೇಕಾದ ವಿಚಾರ ಏನು ಕೇಳಿದ್ರೆ, ಕೆನಡಾದಲ್ಲಿ 32% ಏರುತ್ತೆ ಅಂತಂದ್ರೆ ಏನರ್ಥ? US-ನಲ್ಲಿ 44% ಏರುತ್ತೆ ಅಂತಂದ್ರೆ ಏನರ್ಥ? ಇವತ್ತು ವಿಶ್ವದಲ್ಲೇ ಅತಿ ಹೆಚ್ಚು ತೈಲವನ್ನು ಪ್ರೊಡ್ಯೂಸ್ ಮಾಡುವಂತಹ ದೇಶ ಯಾವುದು ಕೇಳಿದ್ರೆ ಅದು ಅಮೆರಿಕ. ಕೆನಡಾ ಬಳಿಯಲ್ಲಿ ಅತಿ ದೊಡ್ಡ ತೈಲ ಭಂಡಾರ ಇದೆ. UAE ಕೂಡ ತೈಲ ಸಂಪದ್ಭರಿತವಾದಂತಹ ದೇಶ. ಅಂದರೆ ಅವರ ನೆಲದಲ್ಲೇ ದೊಡ್ಡ ಪ್ರಮಾಣದಲ್ಲಿ ತೈಲದ ರಿಸರ್ವ್ ಇದೆ. ಇಷ್ಟಾದರೂ ಕೂಡ ಆ ದೇಶಗಳು 32%, 44%, 55% ಎಲ್ಲ ಬೆಲೆ ಏರಿಕೆ ಮಾಡಿದವೆ. ಅಂದರೆ ಈ ಹಿಂದೆ ₹100 ಇದ್ದರೆ ಈಗ UAEಯಲ್ಲಿ ₹155 ಪೆಟ್ರೋಲ್ಗೆ ಮಾರಾಟ ಆಗ್ತಾ ಇದೆ. ಅಂತಹದ್ರಲ್ಲಿ ಭಾರತ ತನ್ನ ಅವಶ್ಯಕತೆಯ 85% ತೈಲವನ್ನು ಹೊರಗಡೆಯಿಂದ ತರಿಸ್ಕೊಳ್ಳುವಂತಹ ದೇಶ. ನಮ್ಮ ದೇಶದಲ್ಲಿ ₹3 ತೈಲ ಬೆಲೆ ಜಾಸ್ತಿ ಆದರೆ ನಮ್ಮ ಸರ್ಕಾರದ ಫೇಲ್ಯೂರ್ ಅಂತ ನಾವು ಹೇಳಿದ್ದೆ. ಆದರೆ ನಾವು ಸಂಕಷ್ಟದ ಸಂದರ್ಭದಲ್ಲಿ ದೇಶದ ಜೊತೆಗೆ ನಿಂತ್ಕೊಂಡಿಲ್ಲ ಅಂತಲೇ ಅರ್ಥ. ನಾವು ಕೇವಲ ಸ್ವಾರ್ಥಿಗಳಾಗಿ ನಮಗೋಸ್ಕರ ಬದುಕ್ತಾ ಇದ್ದೀವಿ ಅಥವಾ ಯಾವುದೋ ಒಂದು ರಾಜಕೀಯ ಪ್ರಾಪಗ್ಯಾಂಡಾದಲ್ಲಿ ಬಲಿಯಾಗಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳಿಬಿಡಬಹುದು. ಇಲ್ಲಿ ಮಿತ್ರರೇ, ನಾನು ಯಾಕೆ ಈ ವಿಚಾರವನ್ನು ಇಲ್ಲಿ ಹೇಳಿದೆ ಅಂತಂದ್ರೆ, ಭಾರತ ಸರ್ಕಾರ ಕೇವಲ ತೈಲ ಬೆಲೆ ನಿಯಂತ್ರಣಕ್ಕೆ ಮಾತ್ರ ಯತ್ನ ಮಾಡ್ತಾ ಇಲ್ಲ. ಭವಿಷ್ಯದಲ್ಲಿ ಹೀಗಾಗಬಾರದು ಅಂತ ಈಗ ಕೆಲವೊಂದಷ್ಟು ನಿರ್ಧಾರಗಳನ್ನು ಕೈಗೊಳ್ತಾ ಇದೆ, ಮಹತ್ವದ ಒಪ್ಪಂದಗಳನ್ನು ಮಾಡಿಕೊಳ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು UAE ಪ್ರವಾಸದ ಸಂದರ್ಭದಲ್ಲೂ ಕೂಡ ಇದನ್ನೇ ಮಾಡಿದ್ದಾರೆ. ನಾನು ಹಲವು ಬಾರಿ ನಿಮಗೆ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಕ್ರೈಸಿಸ್ ಕೂಡ ನಮಗೊಂದೊಂದು ಪಾಠವನ್ನು ಕಲಿಸುತ್ತೆ, ನಾವು ಅದರಿಂದ ಎಚ್ಚೆತ್ತುಕೊಳ್ತಾ ಇದ್ದೀವಿ ಅಂತ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಗಲ್ವಾನ್ ಘರ್ಷಣೆ ಆಯಿತು. ಅದಾದ ಬಳಿಕ ಭಾರತ ಏನು ಮಾಡ್ತು? ನಮಗೆ ಕೇವಲ ಪಾಕಿಸ್ತಾನ ಶತ್ರು ಅಲ್ಲ, ಅಥವಾ ಇವತ್ತು ಪಾಕಿಸ್ತಾನ ನಮಗೆ ದೊಡ್ಡ ಶತ್ರು ಅಂತ ನಾವು ಕನ್ಸಿಡರ್ ಮಾಡಬೇಕಾಗೇ ಇಲ್ಲ. ನಮ್ಮ ದೇಶಕ್ಕೆ ನಿಜವಾದ ದೊಡ್ಡ ಶತ್ರು ಚೈನಾ. ನಾವು ಚೈನಾಗೆ ರೆಡಿ ಆಗಬೇಕು ಅಂತ ಭಾರತ ತೀರ್ಮಾನ ಮಾಡಿತು. ಚೈನಾವನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಸೇನೆಯನ್ನ ಡೆವಲಪ್ ಮಾಡೋದಕ್ಕೆ ಶುರು ಮಾಡಿತು. ಇದು ಗಲ್ವಾನ್ನಿಂದ ಭಾರತಕ್ಕಾದಂತಹ ಲಾಭ. ಹಾಗೆ ಕೋವಿಡ್ ಬರ್ತಿದ್ದ ಹಾಗೆ ಮೊದಲ ಅಲೆಯಲ್ಲಿ ಭಾರತ ಸರಿಯಾಗಿ ಪೆಟ್ಟು ತಿಂತು. 140 ಕೋಟಿ ಜನ ಇರುವಂತಹ ದೇಶ ನಮ್ಮದು. ಆದರೆ ಅದಕ್ಕೆ ಸರಿಸಮವಾದಂತಹ ಆರೋಗ್ಯ ಮೂಲಭೂತ ಸೌಕರ್ಯ ನಮ್ಮಲ್ಲಿರಲಿಲ್ಲ. ಆದರೆ ನಂತರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಭಾರತ ದೊಡ್ಡ ಸಾಧನೆಯನ್ನ ಮಾಡಿತು. ಇವತ್ತು ಅಂತಹ ಕ್ರೈಸಿಸ್ ಬರುತ್ತೆ ಅಂತಂದ್ರೆ ಭಾರತ ಹೆಚ್ಚೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಮಿಡಿಯೇಟ್ ಆಗಿ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದ್ವಿ. ಅದು ಒಂದಲ್ಲ, ಎರಡೆರಡು. ಈಗಲೂ ಅಷ್ಟೇ, ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಮಾಡಿದಂತಹ ಯುದ್ಧ ನಿಜಕ್ಕೂ ಕೂಡ ಭಾರತಕ್ಕೊಂದು ಪಾಠ. ನಾವೆಲ್ಲೆಲ್ಲಿ ಎಡವುತ್ತಾ ಇದ್ದೀವಿ, ನಾವು ಇನ್ನೂ ಏನರಲ್ಲಿ ಡೆವಲಪ್ ಆಗಬೇಕು, ಇದನ್ನೆಲ್ಲ ತಿಳಿಸ್ಕೊಟ್ಟಿದೆ. ಅದರಲ್ಲಿ ನಮಗೆ ಮೊದಲನೇದಾಗಿ ಅರ್ಥ ಆಗಿದ್ದೇನು ಕೇಳಿದ್ರೆ, ತೈಲ ರಿಸರ್ವನ್ನು ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಟ್ಕೊಳ್ಬೇಕು, ಗ್ಯಾಸ್ ವಿಚಾರಕ್ಕೆ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು UAE ಪ್ರವಾಸ ಮಾಡಿದಾರಲ್ಲ, ಈ ಸಂದರ್ಭದಲ್ಲಿ ತೈಲ ರಿಸರ್ವ್ ಕುರಿತಾಗಿ ಮಹತ್ವದ ಒಪ್ಪಂದ ಆಗಿದೆ. 30 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು UAE ಭಾರತದಲ್ಲಿಡೋದಕ್ಕೆ ಒಪ್ಪಂದ ಮಾಡಿಕೊಂಡಿದೆ. ಹಾಗೆ ಭಾರತವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನ UAEಯಲ್ಲಿ ರಿಸರ್ವ್ ಇಡುತ್ತೆ. ಇದರ ಉದ್ದೇಶ ಏನು ಕೇಳಿದ್ರೆ, ಎರಡೂ ದೇಶಗಳು ಕೂಡ ಆಯಿಲ್ ಸ್ಟೋರೇಜ್ ಅನ್ನ ಡೈವರ್ಸಿಫೈ ಮಾಡ್ತಾ ಇದೆ. UAE ದೇಶ ಭಾರತದ ವಿಶಾಖಪಟ್ಟಣಂ ಸೇರಿದಂತೆ ದಕ್ಷಿಣದ ರಾಜ್ಯಗಳಲ್ಲಿ ಆಯಿಲ್ ಅನ್ನು ತಂದು ಸ್ಟೋರೇಜ್ ಮಾಡುತ್ತೆ. ಅದೇ ರೀತಿಯಾಗಿ ಭಾರತ UAEಯ ಫಜೈರಾದಲ್ಲಿ ಸ್ಟೋರೇಜ್ ಮಾಡುತ್ತೆ. ಇದರ ಉದ್ದೇಶ ಏನು ಕೇಳಿದ್ರೆ, UAE ಯುದ್ಧದಲ್ಲಿ ಮುಳುಗಿದಂತಹ ಸಂದರ್ಭದಲ್ಲಿ ಅವರ ಆಯಿಲ್ಗೆ ದೊಡ್ಡ ಹೊಡೆತ ಬೀಳುತ್ತೆ. ಆಗ ಭಾರತದಲ್ಲಿ ಅವರ ಸ್ಟೋರೇಜ್ ಇದ್ರೆ ಅವರು ಈಸಿಯಾಗಿ ಬಳಸ್ಕೊಳ್ಬಹುದು. ಅದೇ ಭಾರತಕ್ಕೆ ಸಂಕಷ್ಟ ಎದುರಾದಂತಹ ಸಂದರ್ಭದಲ್ಲಿ UAEಯಲ್ಲಿರುವಂತಹ ನಮ್ಮ ಆಯಿಲ್ ಸ್ಟೋರೇಜ್ ಅನ್ನ ನಾವು ಬಳಸ್ಕೊಳ್ಬಹುದು. ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಆಯಿಲ್ ಅನ್ನು ಸ್ಟೋರ್ ಮಾಡೋದಲ್ಲ, ಮಿತ್ರ ದೇಶದಲ್ಲೂ ಕೂಡ ಆಯಿಲ್ ಸ್ಟೋರ್ ಮಾಡ್ತೀವಿ ಅಂತ ಭಾರತ ಹೊರಟಿದೆ. ಹಾಗೆ LNG ಮತ್ತು LPG ವಿಚಾರದಲ್ಲೂ ಕೂಡ ಭಾರತ UAE ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ಈಗಾಗಲೇ ಭಾರತಕ್ಕೆ LPG ಪೂರೈಕೆ ವಿಚಾರದಲ್ಲಿ UAE ನಂಬರ್ 2 ಪ್ಲೇಸ್ನಲ್ಲಿದೆ. ಸದ್ಯ ಮಿತ್ರರೇ, UAE ಭಾರತಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ LPG ಪೂರೈಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ನಿಮ್ಗೆ ಅನಿಸಬಹುದು, UAE ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋದ್ರಲ್ಲಿ ಅರ್ಥ ಏನು? ಹರ್ಮೋಸ್ ಬಂದಾಗಿ ಕುಳಿತಿದೆ, ಹರ್ಮೋಸ್ನಲ್ಲಿ ಪಾಸ್ ಆಗುವಂತಹದ್ದೇ ಕಷ್ಟ ಆಗ್ತಾ ಇದೆ, ಮತ್ತೆ ನಾವು ಹೋಗಿ LPGಯನ್ನು UAEಯಿಂದ ತರಿಸ್ಕೊಳ್ತೀವಿ ಅಂತ ಒಪ್ಪಂದ ಮಾಡಿಕೊಂಡ್ರೆ ಅದಕ್ಕೇನು ಪ್ರಾಮುಖ್ಯತೆ ಇರುತ್ತೆ ಅಂತ. ಮಿತ್ರರೇ, ಹರ್ಮೋಸ್ ಅನ್ನ ಬೈಪಾಸ್ ಮಾಡೋದಕ್ಕೆ UAEಗೆ ಸಾಧ್ಯ ಇದೆ. ಯಾಕೆ ಅಂತಂದ್ರೆ, UAEಯ ಫಜೈರಾ ಪೋರ್ಟ್ ಇದೆಯಲ್ಲ, ಅದಿರುವಂತಹದ್ದು ಗಲ್ಫ್ ಆಫ್ ಒಮನ್ನಲ್ಲಿ. ಈ ಬಂದರಿಗೂ ಸ್ಟ್ರೀಟ್ ಆಫ್ ಹರ್ಮೋಸ್ಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಜೊತೆಗೆ ಈ ಪೋರ್ಟ್ಗೆ ಪೈಪ್ಲೈನ್ ಕೂಡ ಇದೆ. ಹೀಗಾಗಿ ಭಾರತ ಈಸಿಯಾಗಿ UAE ಜೊತೆಗೆ ವ್ಯಾಪಾರವನ್ನು ಮಾಡಬಹುದು. ಈಗಾಗಲೇ UAE ಒಪೆಕ್ನಿಂದ ಕೂಡ ಹೊರಗೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಭಾರತ ಈ ರೀತಿಯ ಒಪ್ಪಂದ ಮಾಡಿಕೊಳ್ಳೋದಿದೆಯಲ್ಲ, ಇದಕ್ಕೆ ಭಾರಿ ಮಹತ್ವ ಬಂದಿದೆ.
ಇನ್ನು ಕೆಲ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಅಗ್ರಿಮೆಂಟ್ಗೂ ಕೂಡ ಭಾರತ ಮತ್ತು UAE ಸಹಿ ಹಾಕಿದ್ದಾವೆ. ಇದರಿಂದಾಗಿ ಎರಡೂ ದೇಶಗಳ ಸೇನೆಯ ಜಂಟಿ ಯುದ್ಧಾಭ್ಯಾಸಗಳು ಹೆಚ್ಚಳ ಆಗ್ತವೆ. ರಕ್ಷಣಾ ಉತ್ಪಾದನೆಯಲ್ಲೂ ಕೂಡ UAE ಕೈ ಜೋಡಿಸೋದಕ್ಕೆ ನಿರ್ಧಾರ ಮಾಡಿದೆ. ಭಾರತದಿಂದ ಮುಂದಿನ ದಿನಗಳಲ್ಲಿ UAE ಕೆಲ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಪರ್ಚೇಸ್ ಮಾಡೋದಕ್ಕಿದೆ. ಹಾಗೆ ಸಮುದ್ರ ಭದ್ರತೆ, ಸೈಬರ್ ಸೆಕ್ಯೂರಿಟಿ, ಇಂಟೆಲಿಜೆನ್ಸ್ ಶೇರಿಂಗ್ ಇದೆಲ್ಲ ವಿಚಾರದಲ್ಲೂ ಕೂಡ ಒಪ್ಪಂದಗಳಾಗಿದ್ದಾವೆ. ಇದರ ಜೊತೆಗೆ AI ಡಿಜಿಟಲ್ ಟ್ರೇಡ್ ಕಾರಿಡಾರ್ ಒಪ್ಪಂದಕ್ಕೂ ಕೂಡ ಸಹಿ ಮಾಡಲಾಗಿದೆ. UAE ಭಾರತದಲ್ಲಿ $5 ಬಿಲಿಯನ್ ಇನ್ವೆಸ್ಟ್ಮೆಂಟ್ನ ವಾಗ್ದಾನ ಮಾಡಿದೆ. ಹಾಗೆ ಅತ್ಯಂತ ಪ್ರಮುಖವಾಗಿ ಭಾರತ ಮತ್ತು UAE ನಡುವೆ ಲೋಕಲ್ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋದಕ್ಕೂ ಕೂಡ ಯೋಜನೆಯನ್ನು ರೂಪಿಸಲಾಗಿದೆ. ಈ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಭಾರತ ಫಾರೆಕ್ಸ್ ರಿಸರ್ವ್ ಬಗ್ಗೆ ಬಹಳಷ್ಟು ತಲೆ ಕೆಡಿಸಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ದೇಶಕ್ಕೆ ಕರೆ ಕೊಟ್ಟಿದ್ದಾರೆ. ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಉಳಿತಾಯಕ್ಕೆ ಹೆಚ್ಚು ಗಮನ ಹರಿಸಿ. ಇದೆಲ್ಲದರ ಉದ್ದೇಶ ಏನು? ಭಾರತದ ಫಾರೆಕ್ಸ್ ರಿಸರ್ವ್ ಅನ್ನ ಕಾಪಾಡಿಕೊಳ್ಳುವಂತಹದ್ದು. ಭಾರತದ ಫಾರೆಕ್ಸ್ ರಿಸರ್ವ್ ಅನ್ನ ಉಳಿತಾಯ ಮಾಡಿಕೊಳ್ಬೇಕು, ರೂಪಾಯಿ ವ್ಯಾಲ್ಯೂವನ್ನು ಕಾಪಾಡಿಕೊಳ್ಬೇಕು ಅಂತಾದ್ರೆ ಲೋಕಲ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋದಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನು ನಿಭಾಯಿಸುತ್ತೆ. ಈಗ UAE ಮತ್ತು ಭಾರತದ ನಡುವೆ ಅಂತಹ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇದೆ. ಯಾಕೆ ಕೇಳಿದ್ರೆ UAE ನಮಗೆ ಬಹಳ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್. ಭಾರತ ರಫ್ತನ್ನು ಮಾಡುತ್ತೆ, ಆಮದನ್ನು ಮಾಡಿಕೊಳ್ಳುತ್ತೆ. ಹೀಗಾಗಿ ಭಾರತ ಕೊಡುವಂತಹ ರೂಪಾಯಿಯನ್ನ UAE ವಾಪಸ್ ಕೊಡಬಹುದು. ಅದೇ ಮೌಲ್ಯಕ್ಕೆ ಅವರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಅವರು ಖರೀದಿ ಮಾಡಬಹುದು. ಇದರ ಕುರಿತಾದಂತಹ ಕೆಲ ಪ್ರಮುಖ ಮಾತುಕತೆಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ UAE ಪ್ರವಾಸದ ವೇಳೆ ಆಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ UAE ಭಾರತದೊಂದಿಗೆ ಹೆಚ್ಚು ಎಂಗೇಜ್ ಆಗೋದಕ್ಕೆ ಯತ್ನ ಮಾಡ್ತಾ ಇದೆ. ಆ ರೀತಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಯಾಕೆ ಅಂತಂದ್ರೆ UAE ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಈ ಯುದ್ಧದ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಹೆಚ್ಚು ಸಪೋರ್ಟ್ ಮಾಡದೇ ಹೊರತು UAE ಬಗ್ಗೆ ಅವರು ಯಾವುದೇ ರೀತಿಯಲ್ಲೂ ಚಕಾರ ಎತ್ತಿಲ್ಲ. ಹೀಗಾಗಿ UAE ಏನ್ ಮಾಡ್ತು ಅಂತಂದ್ರೆ ಯುದ್ಧದಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಪಾಕಿಸ್ತಾನದಿಂದ ತಾನು ಕೊಟ್ಟಂತಹ $3.5 ಬಿಲಿಯನ್ ಸಾಲವನ್ನು ವಾಪಸ್ ಪಡೆದುಕೊಳ್ತು. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಪಾಕಿಸ್ತಾನಕ್ಕೆ UAE ಎಳ್ಳು ನೀರು ಬಿಟ್ಟಾಗಿದೆ. ಸದ್ಯ UAEಗೆ ಭಾರತ ಬಹಳ ಪ್ರಾಮುಖ್ಯ ದೇಶ ಅಂತ ಅನ್ನಿಸ್ತಾ ಇದೆ. ಯಾಕೆ ಕೇಳಿದ್ರೆ UAE ವಿಚಾರದಲ್ಲಿ ಭಾರತಕ್ಕೂ ಕೂಡ ಹಿತಾಸಕ್ತಿ ಇದೆ. 45 ಲಕ್ಷ ಜನ ಭಾರತೀಯರು UAEಯಲ್ಲಿ ಉದ್ಯೋಗ ಕಂಡುಕೊಂಡಿದ್ದಾರೆ, ಅಲ್ಲೇ ನೆಲೆ ಕಂಡುಕೊಂಡಿದ್ದಾರೆ. ಹೀಗಾಗಿ ಅವರ ಸುರಕ್ಷತೆಗೋಸ್ಕರವಾಗಿ ಭಾರತ ಡಿಫೆನ್ಸ್ ವಿಚಾರದಲ್ಲಿ ಎಂಗೇಜ್ ಆಗೋದಕ್ಕೆ ಬಯಸುತ್ತೆ. UAEಗೆ ಬೇಕಾಗಿರೋದು ಕೂಡ ಅದೇ. ಹೀಗಾಗಿ ಭಾರತ ಮತ್ತು UAE ಈ ಪ್ರಮಾಣದಲ್ಲಿ ಎಂಗೇಜ್ ಆಗ್ತಾ ಇದ್ದಾವೆ. ಇದಿಷ್ಟು ಮಿತ್ರರೇ ಪ್ರಧಾನಿ ನರೇಂದ್ರ ಮೋದಿ ಅವರ UAE ಪ್ರವಾಸದ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.